ಅಪ್ಪ ನೀವು ಚಳಿ ಬಿಸಿಲು ಮನೆ ಮರೆ ಗಾಳಿ ಯಾಕೆ ಇಷ್ಟ ಆಗ್ತೀರಾ? ಜುನೇದ್, ನೀನು ಹೇಳ್ತಿರೋದು ಏನು ಅಂದರೆ ಮಳೆ ಗಾಳಿ ಚಳಿ ಬಿಸಿಲು ತಣ್ಣಿ ಇದ್ರೂ ಯಾಕೆ ಹೋಗ್ಬಿಟ್ಟು ಇಷ್ಟೊಂದು ಕಷ್ಟ ಪಡ್ತೀರಾ ಹೊರಗಡೆ ಅಂತ ಹೇಳ್ತಿದ್ಯಲ್ವ ನೀನು? ಹೌದು. ಯಾತಕ್ಕೋಸ್ಕರ ಅಂದರೆ ಫ್ಯಾಮಿಲಿಗೋಸ್ಕರ. ಯಾರಿಗೋಸ್ಕರ? ಫ್ಯಾಮಿಲಿಗೋಸ್ಕರ. ಫ್ಯಾಮಿಲಿ ಯಾರು? ಫ್ಯಾಮಿಲಿ ಹಾಂ, ನೀವು ಅಮ್ಮ ಅಕ್ಕ ಅಜ್ಜಿ ಫ್ಯಾಮಿಲಿ. ಈ ಫ್ಯಾಮಿಲಿಗೋಸ್ಕರ ನಾವು ಎಲ್ಲ ಕಷ್ಟಪಡ್ತಿರೋದು. ಜೀವನದಲ್ಲಿ ಲೈಫಲ್ಲಿ ಸಪೋರ್ಟಿಗೆ ನಿಲ್ಲಾಗ ಫ್ಯಾಮಿಲಿ. ಹೊರಗಡೆ ಇರೋರು ಯಾರು ಬರಲ್ಲ. ಹೊರಗಡೆ ಇರೋರು ಬರೋದೇ ನೋಡ್ಕೊಂಡ್ಬಿಟ್ಟು ತಮಾಷೆ ನೋಡ್ತಾರೆ ಅಷ್ಟೇ. ಕಷ್ಟ ಅಂತ ಬಂದಾಗ ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋದು ಯಾರು ಬರೋ ಫ್ಯಾಮಿಲಿ ಒಳಗೆ ನಿಂತ್ಕೊಳ್ಳೋದು. ಅದಕ್ಕೋಸ್ಕರ ನಾನು ಕಷ್ಟಪಡೋದು ಹೊರಗಡೆ ಹೋಗ್ಬಿಟ್ಟು ಬಿಸಿಲು ಮಳೆ ಗಾಳಿಯಲ್ಲಿ. ಅದಕ್ಕೋಸ್ಕರ ಯಾವತ್ತೇ ಇರಲಿ ಫ್ಯಾಮಿಲಿ ಫಸ್ಟು ಇಂಪಾರ್ಟೆಂಟು. ಅವರು ಇವರು ಬಂದು ನೋಡ್ತಾರೆ ಅಂದ್ಬಿಟ್ಟು ಅವೆಲ್ಲ ಇರಲ್ಲ ಸೀನ್ಗಳು, ಅವೆಲ್ಲ ಡೌಗಳು. ಏನಿದ್ರು ನಾವು ದುಡಿತಿದ್ರೆ ನಮಗೆ ನೋಡ್ತಾರೆ. ನಾವು ದುಡಿದು ಕೂತ್ಕೊಂಡ್ಬಿಟ್ರೆ 4 ದಿನ ಮೂಲೆಯಲ್ಲಿ ಬಂದು ನೋಡೋದು ಇಲ್ಲ. ಮನೆ ಹತ್ರ ತಿರ್ಗೋದು ಇಲ್ಲ ಅಂತ ಕಾಲ ಇದು. ಕೆಳಗಿಂದ ಹೋದರೆ ಮೇಲ್ ಬರಲ್ಲ ಅಂತ ಕಾಲ ಈ ಕಾಲ. ಅದಕ್ಕೆ ಇರೋ ತನಕ ಆರಾಮಾಗಿ ಬಿ ಹ್ಯಾಪಿ ಫ್ಯಾಮಿಲಿಯಾಗೆ ಚೆನ್ನಾಗಿ ದೇವ್ರನ್ನ ಎನ್ಸ್ಕೊಂಡು ಒಳ್ಳೇದು ಮಾಡ್ಕೊಂಡು ಒಳ್ಳೇದನ್ನ ಭಾವಿಸ್ಕೊಂಡು ಫ್ಯಾಮಿಲಿ ಜೊತೆ ಫ್ರೀಯಾಗಿರ್ಬೇಕು. ಯಾವಾಗ ಟೈಮ್ ಬರೋದು ಗೊತ್ತಿಲ್ಲ, ಹೋಗೋದು ಒಂದಿನ ಮುಂದೆ ಎಲ್ಲರೂ ಹೋಗ್ಲೇಬೇಕು. ಅದಕ್ಕೆ ಜಾಸ್ತಿ ಕಣ್ಚೀಲಿ ಎಲ್ಲ ಮಾಡಬಾರ್ದು. ಇರೋ ದಿನ ನಿಯತ್ತಾಗಿ ಬಾಳಿ ನಿಯತ್ತಾಗಿ ಬದುಕಿ ನಿಯತ್ತಾಗೆ ಹೋಗ್ಬಿಡ್ಬೇಕು ಅಂದ್ಬಿಟ್ಟು ನಂದು ಈ ಮಾತು ಹೇಳ್ತಿರೋದು. ನೀನೇನು ಹೇಳ್ತೀಯ ಅದಕ್ಕೋಸ್ಕರ? ಏನು ಹೇಳ್ತೀಯ? ವೆರಿ ಗುಡ್. ಲೈಕ್ ಕರೋ. ಲೈಕ್ ಏನು ಬೇಡ ಜುನೆ. ಆಡಿಯನ್ಸ್ಗೆ ಏನಾರು ಹೇಳು ನೀನು. ಆಡಿಯನ್ಸ್ಗೆ ಹೇಳು ನೀನು. ನಮ್ಮ ಆಡಿಯನ್ಸ್ಗೆ, ನಮ್ಮ ಫ್ಯಾಮಿಲಿಗೆ ಹೇಳು. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಫ್ಯಾಮಿಲಿಗೆ ಹೇಳು. ಏನು ಹೇಳ್ತೀಯ? ಓಕೆ ಫ್ರೆಂಡ್ಸ್, ನಾಚಿಕೆ ಪಡ್ತಾ ಇದ್ದಾನೆ ಹೇಳೋಕ್ಕೆ. ನಾನೇ ಹೇಳ್ಬಿಡ್ತೀನಿ, ಫ್ಯಾಮಿಲಿ ಜೊತೆ ಆರಾಮಾಗಿರಿ. ಫ್ಯಾಮಿಲಿ ಇಂಪಾರ್ಟೆಂಟು. ಅಪ್ಪ ಅಮ್ಮ ಇದ್ರ ಜೊತೆಲಿ ಅಪ್ಪ ಅಮ್ಮನಿಗೆ ಕ್ಲೀನಾಗಿ ನೋಡ್ಕೊಳ್ಳಿ. ಅದೇ ಥರ ನೋಡಿ ನಮ್ಮ ಸೋನು, ನಮ್ಮ ಕರಿಯ, ಇಂಥ ಕರಿಯಂದಿರು ಇದ್ರು ಅವ್ರಿಗೆ ಪ್ರೀತಿಯಾಗೆ ಕ್ಲೀನಾಗೆ ಸಾಕೊಳ್ಳಿ. ಅವನು ಒಳ್ಳೆ ದೊಡ್ಡ ಕರಿಯ ಅವನು. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು.